ನೋ ಬ್ರೋಕರ್ ಆ್ಯಪ್ಗಳ ಮೂಲಕ ಮನೆಗೆ ಲೀಸ್ ಮನೆಗೆ ಹುಡುಕೋರು ಅಥವಾ ರೆಂಟ್ ಮನೆಯನ್ನು ಹುಡುಕೋರು ಈ ಸ್ಟೋರಿಯನ್ನು ನೋಡಬೇಕು. ಯಾಕಂದರೆ ಆ್ಯಪ್ಗಳು ಸೇಫ್ ಅಲ್ಲ ಅಂತ. ಮನೆ ಹುಡುಕೋರು ಎಷ್ಟು ಹುಷಾರಾಗಿದ್ರು, ಎಷ್ಟು ಮೈ ತುಂಬ ಕಣ್ಣಿದ್ರು ಸಾಕಾಗಲ್ಲ ಅಂತ. ಮನೆ ಲೀಸ್ಗೆ ಅಂತ ಮೊದಲೇ ಹಣ ಕೊಟ್ಟರೆ, ಅಂದರೆ ಪೂರ್ವಪರ ವಿಚಾರಿಸದೆ ಆ್ಯಪ್ನಲ್ಲಿ ಪರಿಚಯ ಆದರೂ, ಬಣ್ಣ ಬಣ್ಣದ ಮಾತುಗಳನ್ನು ಆಡಿದ್ರು ಅಂತ ನೀವು ಸುಮ್ಮನೆ ನಂಬಿ ಯಾಮಾರಿದ್ರೆ ಲಕ್ಷ ಲಕ್ಷ ಕಳ್ಕೊಂಡು ಕೋರ್ಟು ಕಚೇರಿ ಅಂತ ಅಲಿಬೇಕಾಗತ್ತೆ. ಇಲ್ಲೂ ನೋಡಿ 27 ಲಕ್ಷಕ್ಕೆ ಲೀಸ್ ಮನೆ ಸಿಕ್ತು ಅಂತ ಹೇಳಿ, ಅಂದರೆ ಏರಿಯಾದಲ್ಲ ಅಷ್ಟು ಕಡಿಮೆಗೆ ಲೀಸ್ ಸಿಗಲ್ಲ ಅಂತ ಹೇಳಿ, ಒಳ್ಳೆ ನಂಬರು ಅಂತ ಹೇಳಿ 5 ಲಕ್ಷ ಅಡ್ವಾನ್ಸ್ ಕೊಟ್ಟವರು ಈಗ ತಲೆ ಮೇಲೆ ಕೈ ಹೊತ್ಕೊಂಡಿದ್ದಾರೆ. ಈ ಕಥೆನಲ್ಲಿ ಮನೆ ಓನರು ವಿದೇಶದಲ್ಲಿದ್ದರು. ಇದನ್ನೇ ಬಂಡವಾಳ ಮಾಡಿಕೊಂಡಂತಹ ಚಂದ್ರಶೇಖರ್ ಅನ್ನೋ ವ್ಯಕ್ತಿ ದಿವಾಕರ್ ಅನ್ನೋರಿಗೆ 5 ಲಕ್ಷನ ನಾಮ ಇಟ್ಟಿದ್ದಾನೆ. ಸೊ ಈಗ ಪಾಪ ತಾಯಿ ಮಗ ಇಬ್ಬರು ಹಣ ಕಳ್ಕೊಂಡು ಪೊಲೀಸ್ ಸ್ಟೇಷನ್ ಮೆಟ್ಟಲೇರಿದ್ದಾರೆ ನ್ಯಾಯಕ್ಕೋಸ್ಕರ. ಆ್ಯಪ್ಗಳಲ್ಲಿ ಏನಾಗುತ್ತೆ ಪ್ರಾಬ್ಲಮ್ ಅಂತ ಕೇಳಿದ್ರೆ, ಕರೆಕ್ಟ್ ವೆರಿಫೈ ಆಗಲ್ಲ ಯಾರ್ದು ಪ್ರೊಫೈಲ್, ಏಜೆಂಟ್ಗಳ ಪ್ರೊಫೈಲು. ಸುಮ್ಮನೆ ಅವರು ಒಂದಷ್ಟು ಫೀಸನ್ನು ಹೇಳಿರ್ತಾರೆ, ಆ ಫೀಸನ್ನು ಕೊಟ್ಟರೆ ಇವರು ನಾವು ವೆರಿಫೈ ಮಾಡಿದ್ದೀವಿ ಅಂತ ಆ್ಯಪ್ಗಳು ಹೇಳ್ತಾರೆ. ಬಟ್ 100% ಆಗಲ್ಲ. ಜಾನ್ಸನ್ ಆ್ಯಂಡ್ ಜಾನ್ಸನ್ಸ್ ಅಸೆಟ್ಸ್ದು ಕೂಡ ಇದೇ ಕತೆ ಆಗಿತ್ತು. ಈಗ ನೋ ಬ್ರೋಕರ್ ಆ್ಯಪ್ನಲ್ಲೂ ಕೂಡ ವಂಚನೆಗಳು ಜಾಸ್ತಿ ಆಗ್ತಿದೆ.